ಯಾರು ಅದರ ಸೀಕ್ರೆಟ್ಸ್ ಹೇಳಲಿಲ್ಲ. ಆಮೇಲೆ ಅದು ನಾವು ರಿಲೇಟ್ ಮಾಡುವಂಥ, ನಾವು ಗುರುತಿಸ್ಕೊಳ್ಳುವಂಥದ್ದು ಯಾರೂ ನಮಗೆ ಹೇಳಲೇ ಇಲ್ಲ. ವೃಷಭ ರಾಶಿಯವನು ಹಿಂಗೆ ಇರ್ತಾನೆ, ಮೇಷ ರಾಶಿಯವನು ಹಿಂಗೆ ಇರ್ತಾನೆ, ಮಿಥುನ್ ರಾಶಿಯವನು ಹಿಂಗೆ ಇರ್ತಾನೆ. ಅದನ್ನು ನಾವು ಲಕ್ಷಣಗಳು ಹೇಳಿದಾಗ ಕ್ಲಾರಿಟಿ ಸಿಗುತ್ತೆ. ಸೊ ಯಾರು ಹೇಳಲಿಲ್ಲ, ಅದು ಸಮಸ್ಯೆ ಆಗಿರೋದು. ಬಟ್ ಅದು ಹೇಳ್ತಾರೆ, ಏನು 12 ರಾಶಿ ಇರೋದು, ಲಕ್ಷಾಂತರ ಜನ ಇದ್ದಾರೆ, ಪರ್ಮಿಟೇಷನ್ ಕಾಂಬಿನೇಷನ್ ಒಂದೊಂದು ಎಲೆ ಬೇರೆ ಬೇರೆ ಥರನೇ, ಪ್ರತಿಯೊಬ್ಬ ವ್ಯಕ್ತಿನೂ ಬೇರೆ ಬೇರೆ ಥರನೇ. ಸೊ ರಾಶಿಗಳು ಸೇಮೇ ಆಗಿರ್ಬೋದು ಹೊರಗಡೆ ಲೆಕ್ಕಕ್ಕೆ. ಎಲ್ರಿಗೂ ಮನುಷ್ಯರೇ, ಗಂಡಸು ಮತ್ತು ಹೆಂಗಸು ಎರಡೇ ಇರೋದು ಜಾತಿ ಲೆಕ್ಕಕ್ಕೆ. ನಾವು ಗಂಡು ಜಾತಿ ಹೆಣ್ಣು ಜಾತಿ ಅಂತ. ಹಾಗಾದ್ರೆ ಎಲ್ಲ ಹೆಣ್ಮಕ್ಳು ಒಂದೇನಾ? ಇಲ್ಲ. ನಾವು ಹೆಂಗೆ ಹಾಕೋಕ್ಕಾಗತ್ತೆ? ಇರೋದೇ 2 ಜಾತಿ ಜನಪ್ಪ, ನಿಮ್ಮಲ್ಲಿ ಏನು ಭೇದ ಇದೆ ಅಂತ. ಹಂಗಲ್ಲ, ಲಕ್ಷಾಂತರ ಬೀಜಗಳಿದೆ. ಅದೇ ಥರ ರಾಶಿಗಳು, ಗ್ರಹ ಕುಂಡಲಿಗಳನ್ನು ಬದಲಾಗುತ್ತೆ. ಆಮೇಲೆ ನಮ್ಗೆ ಹೇಳ್ತಾರೆ ಸೂರ್ಯ ಗ್ರಹ ಅಲ್ಲ, ಅದು ನಕ್ಷತ್ರ ಅಂತ. ಅದು ಹೆಂಗೆ ಸರ್, ಸೂರ್ಯ ನಕ್ಷತ್ರ ಅಲ್ವಾ, ಗ್ರಹ ಅಂತ ಹೆಂಗೆ ಹೇಳ್ತೀರಾ ಅಂತ. ಇಲ್ಲಿ ನಾವು ಹೇಳ್ತಿರೋದು ಸೂರ್ಯ ನಕ್ಷತ್ರ. ನೀವು ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡಿದಾಗ ಹಾಳಾಗೋಗ್ಬಿಡುತ್ತೆ. ನಮ್ದು ಎಲ್ಲ ವಿದ್ಯೆಗಳು ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡಿ, ಆ ಇಂಗ್ಲೀಷರಿಗೆ ಬುದ್ಧಿ ಇರಲಿಲ್ಲ. ಸೊ ಆ ಬುದ್ಧಿ ಇಲ್ದಿರೋರಿಗೆ ಅರ್ಥ ಆಗಲಿಲ್ಲ. ಅರ್ಥ ಆಗದೆ ಇರೋರು ಅವ್ರು ಏನು ಮಾಡಿದ್ರು, ಸರಿ ಇಲ್ಲ ಅಂದರು. ಯಾವುದು ನಮ್ಮನ್ನು ಗ್ರಹಿಸುತ್ತೆ, ಗ್ರಹಿಸೋದು ಅಂತಂದ್ರೆ ನಮ್ಮನ್ನು ಹಿಡಿದು ಇಟ್ಕೊಳ್ಳೋವಂಥದ್ದು, ಅದನ್ನು ನಾವು ಗ್ರಹ ಅಂತ ಹೇಳಿದ್ವಿ. ನಾವು ಬಂತು ಒಂದು ಗ್ರಹ, ಇವನು ನಮ್ಮ ತಲೆ ತಿಂದು ಹಾಕ್ಬಿಡ್ತಾನೆ ಅಂತ. ಸೊ ಹೋಯ್ತು ಪೀಡೆ ಅಂತ ಹೇಳ್ತೀವಿ. ಆ ಪೀಡೆ, ಗ್ರಹ, ಇವೆಲ್ಲ ಶಬ್ದಗಳಿದೆ. ಈ ಗ್ರಹಗಳು ನಮ್ಮನ್ನು ಹಾಗೆ ಬಂಧಿಸುತ್ತೆ. ಆ ಬಂಧಿಸೋ ಗ್ರಹಗಳು ನಮಗೆ ಭಾಳಷ್ಟು ಪ್ರೇರೇಪಣೆಗಳು ಕೊಡುತ್ತೆ. ಕೋಪ ಬರುತ್ತೆ. ಕೋಪ ಎಲ್ಲಿಂದ ಬರುತ್ತೆ? ಯಾರು ಹೇಳ್ತೀರಿ ಎಲ್ಲಿಂದ ಬರುತ್ತೆ? ಅದು ಎಮೋಷನ್ ಎಲ್ಲಿಂದ ಬರುತ್ತೆ? ಮೆಣಸಿನ್ಕಾಯಿ ತಿಂದರೆ ಬರುತ್ತೆ. ಹೌದು, ಆ ಮೆಣಸಿನ್ಕಾಯಿಗೆ ಒಂದು ಗ್ರಹ ಅಂತ, ಆ ಮೆಣಸಿನ್ಕಾಯಿಗೂ ಒಂದು ಗ್ರಹ ಅಂತ ಹೇಳ್ತೀವಿ. ಅದು ಮಂಗಳ ಗ್ರಹದಿಂದ ಬರುತ್ತೆ. ಕೋಪ ಬರಂಗಿದ್ರೆ ಮಂಗಳ ಗ್ರಹದಿಂದನೇ ಬರಬೇಕು. ಮನಸ್ಸು ಶಾಂತವಾಗಬೇಕು ಅಂತಂದ್ರೆ ಚಂದ್ರನಿಂದನೇ ಬರಬೇಕು. ಅದು ಯಾರೋ ಒಬ್ರು ಹೇಳಿದರು, ನಾನು ನಿಮ್ಮ ಅಸ್ಟ್ರಾಲಜಿಯನ್ನ ನಂಬಲ್ಲ. ವೆರಿ ಗುಡ್. ಅಸ್ಟ್ರಾಲಜಿಯನ್ನು ನಂಬದೇ ಇರೋಂಗೆ ಮಾಡ್ತಿರೋದೇ ಒಂದು ಗ್ರಹ, ರಾಹು ಗ್ರಹ. ನಿನ್ನ ರಾಹು ಗ್ರಸ್ತನಾಗಿದ್ರೆ ನೀನು ಏನು ನಂಬಲ್ಲ, ನೀನು ನಂಬಿಕೆನೇ ಇರಲ್ಲ ನಿನಗೆ. ಕರೆಕ್ಟ್, ಇವ್ರ ಜ್ಯೋತಿಷ ವರ್ಕ್ ಆಗುತ್ತೆ ನಿನಗೆ. ಸೊ ಹಾಗೆ ನಾ ಹೇಳೋದು ಮೂಢನಂಬಿಕೆಯಲ್ಲಿ ನಂಬೋದಲ್ಲ. ಆವಾಗಲೇ ಅವರು ಸರ್ ಕರೆಕ್ಟಾಗಿ ಹೇಳಿದ್ರು, ನಾನು ಹೋಗ್ತೀನಿ, ನಾನು ಅದನ್ನು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ, ಅದರದ್ದು ಅಳೆದು ತೊಳೆದು ನೋಡ್ತೀನಿ, ಇದರಲ್ಲಿ ಇದೆಯಾ ಒಪ್ಕೊಳ್ತೀನಿ, ಇಲ್ಲಾಂದ್ರೆ ಇಲ್ಲ. ನಾವು ಹಂಗಿಲ್ಲ, ಇಲ್ಲೇ ಕೂತ್ಕೊಂಡು ಆಗಲ್ಲ ಅಂದ್ಬಿಡ್ತೀವಿ.